ಇತ್ತೀಚೆಗೆ ಇಡೀ ದೇಶವನ್ನ ನಿಬ್ಬೆರಗಾಗಿಸಿದಂತ ಪ್ರಕರಣ ಯಾವುದು ಅಂತ ಕೇಳಿದ್ರೆ ರಾಮ ಮಂದಿರದ ಹುಂಡಿಯ ಹಣವನ್ನ ಕಳವು ಮಾಡಿದಂತ ಪ್ರಕರಣ. ಇದರಿಂದ ಇದೀಗ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ರಾಮ ಮಂದಿರ ಲೂಟಿ ಕೇಸ್ ಬೆನ್ನಲ್ಲೇ ರಾಜ್ಯದಲ್ಲಿ ಹೊಸ ರೂಲ್ಸ್ ಅನ್ನು ತರಲಾಗ್ತಾ ಇದೆ. ದೇಣಿಗೆ ಲೂಟಿ ಬೆನ್ನಲ್ಲೇ ಕರ್ನಾಟಕ ಸಿಎಂ ಫುಲ್ ಅಲರ್ಟ್ ಆಗಿದ್ದಾರೆ. ಮುಜರಾಯಿ ದೇಗುಲಗಳ ಹುಂಡಿಗೆ ಇನ್ನು ಮುಂದೆ ಸಿಸಿಟಿವಿಯ ಕಣ್ಗಾವಲನ್ನ ಇಡಬೇಕು ಅಂತ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಆಜ್ಞೆಯನ್ನು ಹೊರಡಿಸಿದ್ದಾರೆ. ಯಾಕೋ ಗೊತ್ತಿಲ್ಲ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದೇವರು, ದೇವಸ್ಥಾನ, ದಸರಾ ಇದ್ರ ಬಗ್ಗೆ ಎಲ್ಲ ತುಂಬಾ ಇಂಟ್ರೆಸ್ಟ್ ತೋರಿಸಿದಂಗಿದೆ. ಕರ್ನಾಟಕದ ದೇಗುಲಗಳಲ್ಲಿ ಸಿಸಿಟಿವಿ ಅಳವಡಿಕೆ ಫಿಕ್ಸ್. ದೇಗುಲಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಸಿಎಂ ಡಿ.ಕೆ.ಶಿ ಆದೇಶವನ್ನು ನೀಡಿದ್ದಾರಂತೆ. ಮುಜರಾಯಿ ದೇಗುಲಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಸೂಚನೆ ನೀಡಿದ್ದಾರೆ. ಹುಂಡಿ ಮತ್ತು ಹಣ ಸಂಗ್ರಹ ಸ್ಥಳಗಳಲ್ಲಿ ಸಿಸಿಟಿವಿಯನ್ನು ಕಡ್ಡಾಯವಾಗಿ ಹಾಕಬೇಕು. ₹1 ಕೂಡ ಅದರಿಂದ ಕದಿಯದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದರ ಮೇಲೆ ಹದ್ದಿನ ಕಣ್ಗಾವಲನ್ನ ಇಟ್ಟಿರಬೇಕು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಉತ್ತಮ ಬೆಳವಣಿಗೆ. ಕರ್ನಾಟಕದ ಮುಜರಾಯಿ ಅಂಡರಲ್ಲಿ ಬರುವಂತಹ ಯಾವ ದೇವಸ್ಥಾನಗಳಿವೆ ಆ ಎಲ್ಲಾ ದೇವಸ್ಥಾನಗಳ ಹುಂಡಿಗಳ ಎದುರಿಗೂ ಕೂಡ ದೊಡ್ಡದಾಗಿರ್ಲಿ ಸಣ್ಣದಾಗಿರ್ಲಿ, ಅಲ್ಲಿ ದಿನಕ್ಕೆ ₹10 ಕಲೆಕ್ಷನ್ ಬರಲಿ ಅಥವಾ ಹುಂಡಿಗೆ ದಿನಕ್ಕೆ ಲಕ್ಷಾಂತರ ರೂಪಾಯಿ ಬರಲಿ, ವಾಟ್ ಎವರ್ ಎಲ್ಲಾ ದೇವಸ್ಥಾನಗಳ ಹುಂಡಿಯ ಎದುರಿಗೆ ಸಿಸಿಟಿವಿಯ ಕಣ್ಗಾವಲನ್ನ ಇಟ್ಟಿರಬೇಕು. ಅದರ ಲೆಕ್ಕಾಚಾರದ ಸಂದರ್ಭದಲ್ಲಿ ಕೂಡ ಸಿಸಿಟಿವಿ ಅಂಡರಲ್ಲೇ ಮಾಡಬೇಕು. ಅದನ್ನ ಹದ್ದಿನ ಕಣ್ಣಿನಲ್ಲಿ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ಆಗಬೇಕು ಅಂತ ಡಿ.ಕೆ. ಶಿವಕುಮಾರ್ ಆದೇಶವನ್ನು ಹೊರಡಿಸಿದ್ದಾರಂತೆ. ಸೊ ಬಹುಶಃ ನಾಳೆ ನಾಡಿದ್ರಿಂದವೇ ಆರಂಭ ಆಗುತ್ತೆ. ಎಲ್ಲ ದೇವಸ್ಥಾನಗಳ ಹುಂಡಿಗಳ ಮೇಲೆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗುತ್ತೆ. ರಾಮ ಮಂದಿರದ ಪ್ರಕರಣ ಆಯ್ತು ನೋಡಿ, ಇಡೀ ದೇಶವನ್ನು ನಿಬ್ಬೆರಗಾಗಿಸ್ಬಿಡ್ತದು. ಎವ್ರಿ ಡೇ 6 ರಿಂದ 8 ಲಕ್ಷ ರೂಪಾಯಿಗಳನ್ನ ಕದ್ದು ಹೋಗ್ತಾ ಇದ್ರು ಕಳ್ಳರು. ಬೇರೆ ಯಾರೆಲ್ಲ ಅಲ್ಲೇ ಕೆಲಸಕ್ಕಿದ್ದವರು ಆ ದೇವಸ್ಥಾನದ ದುಡ್ಡುಗಳನ್ನು ತಕೊಂಡು ತಮ್ಮ ಸಾಕ್ಸ್ಗಳಲ್ಲಿ ಹಾಕೊಂಡು, ಪ್ಯಾಂಟಲ್ಲಿ ಹಾಕೊಂಡು, ಬನಿಯನ್ ಒಳಗಡೆ ಹಾಕೊಂಡು, ಹಿಂಗೆಲ್ಲ ಹಾಕೊಂಡು ದಿನಕ್ಕೆ 6 ರಿಂದ 8 ಲಕ್ಷ ರೂಪಾಯಿಗಳನ್ನು ಕಳವು ಮಾಡಲಾಗ್ತಾ ಇತ್ತು. ಎಣಿಸಿ ಇದರ ಕಳ್ತನದ ಎವ್ರಿ ಡೇ ನಾನು ಹೇಳ್ತಾ ಇರೋದು ಕಳ್ತನದ ಮೊತ್ತ ಎಷ್ಟರ ಮಟ್ಟಿಗಿರ್ಬೋದು ಅಂತ. ಇನ್ನು ಕುಂಭಮೇಳ ನಡೆಯುತ್ತಲ್ಲ, ಕುಂಭಮೇಳ, ಈ ಕುಂಭಮೇಳದ ಸಂದರ್ಭದಲ್ಲಿ 48 ದಿನಗಳ ಕುಂಭಮೇಳದ ಸಂದರ್ಭದಲ್ಲಿ ಎವ್ರಿ ಡೇ 10 ರಿಂದ 12 ಲಕ್ಷ ರೂಪಾಯಿಗಳ ಕಳ್ಳತನ ರಾಮ ಮಂದಿರದ ಹುಂಡಿಯಿಂದ ಆಗ್ತಾ ಇತ್ತು ಅನ್ನುವಂತಹ ವಿಚಾರ ಇಡೀ ದೇಶವನ್ನು ನಿಬ್ಬೆರಗಾಗಿಸಿತ್ತು. ಸೊ ಅದರ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಕೂಡ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.